ನಿಮ್ಗೊಂದು ಪ್ರಶ್ನೆ ಬಂದಿರ್ಬೋದು, ಯಾರಿಗೆಲ್ಲ ಗೊತ್ತಿದೆ ಅವ್ರಿಗೆ ಗೊತ್ತಿರ್ತದೆ, ಗೊತ್ತಿಲ್ದಿರೋ ಒಂದ್ ಪ್ರಶ್ನೆ ಬಂದಿರ್ತದೆ. ಇಲ್ಲಿ ಚಿತ್ರ ನೋಡಿ, ಇಲ್ಲಿ ಏನು ಶಿರಾ, ಇದನ್ನ ನೆನ್ಪಿಡ್ಕೊಡಿ. ಶಿರಾ, ಶಿರಾ ಅಂದ್ಬಿಟ್ಟು ಉಪ್ಪಿಟ್ಟು ಅನ್ಕೋಬಿಡ್ತೀರ, ಅಲ್ಲ ಉಪ್ಪಿಟ್ಟಲ್ಲ, ಕೇಸರಿ ಬಾತ್ ಅನ್ಕೋಬಿಟ್ಟಿರ. ನೆಕ್ಸ್ಟ್ ಇದು ಕಾಲು, ಪಾದ, ಅರ್ಥ ಆಯ್ತಾ? ಹೆಡ್ ಟು ಫೂಟ್, ಹೌದು, ಓಕೆ, ಹೆಡ್ ಟು ಫೂಟ್, ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ ಏನ್ ಕಾಣಿಸ್ತಾ ಇದೆ, ಮೊದ್ಲು ಇಲ್ಲಿ ಹೇಳುದು ಇದೇನೆ, ನಾನು ಆಗ್ಲೇ ಹೇಳಿದೆಲ್ಲ, ಮಗು ಮೊದ್ಲು ತಲೆಯನ್ನು ಎತ್ತುತ್ತದೆ. ಅಂದ್ರೆ ಮೊದ್ಲು ತಲೆಯಿಂದ ಆರಂಭ ಆಗಿ ನಂತರ ಮಗು ಏನ್ ಮಾಡ್ತದೆ, ನಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದ್ರೆ ಮೊದಲು ತಲೆ ಎತ್ತುವುದು, ನಂತರ ಉಳ್ಳಾಡುವುದು, ಹೊರಳಾಡುವುದು, ನಂತರ ಅಂಬೆಗಾಲಿಡುವುದು, ನಂತರ ಕೂರುವುದು, ನಂತರ ನಿಲ್ಲಲು ಪ್ರಯತ್ನಿಸುವುದು, ನಂತರ ನಡೆಯುವುದು. ಫೈನಲ್ ಆಗೇ ಹೋಯ್ತಲ್ಲ, ತಲೆ ಎತ್ತೋದ್ರಿಂದ ಹಿಡಿದು ನಡೆಯೋವರೆಗೂ ಮುಗ್ದೇ ಹೋಯ್ತು. ಇದನ್ನೇ ನಾವೇನಂತ ಕರಿತೀವಿ, ಶಿರಪಾದಾಭಿಮುಖ ವಿನ್ಯಾಸ. ಅದೇ ಇಲ್ಲಿ ಹೇಳಿದೆ ನೋಡಿ, ವಿಕಾಸವು ಮೊದಲು ತಲೆಯಿಂದ ಪ್ರಾರಂಭವಾಗಿ ನಂತರ ಪಾದದ ಕಡೆಗೆ ಸಾಗುತ್ತದೆ. ಇಲ್ಲಿಂದ ಆರಂಭವಾಗಿ ನಂತರ ಫೈನಲ್ ಸ್ಟೇಜ್ ನಡೆಯೋದು. ಹುಟ್ಟಿದ ಮೇಲೆ ಮೊದಲು ತಲೆಯನ್ನು ನಿಲ್ಲಿಸಲು ಕಲಿಯುತ್ತದೆ. ಕೇಳ್ತಾರೆ ಪರೀಕ್ಷೆ, ರಿಪೀಟ್ ಪ್ರಶ್ನೆ ಕೇಳಿದರೆ, ಮೊದಲು ಏನನ್ನು ನಿಲ್ಲಿಸಲು ಪ್ರಯತ್ನ ಪಡ್ತದೆ ಅಂತ, ತಲೆಯನ್ನು ನಿಲ್ಲಿಸಲು ಪ್ರಯತ್ನಿಸುತ್ತದೆ, ನಂತರ ಕುಳಿತುಕೊಳ್ಳುತ್ತದೆ, ಆಮೇಲೆ ನಡೆಯುತ್ತದೆ. ಅಂದ್ರೆ ತಲೆಯಿಂದ ಕೆಳಕ್ಕೆ ವಿಚಾರಗಳೆಲ್ಲ ಆಯ್ತು ಅಂತ ನೋಡಿ. ಶಿಶುವು ಮೊದಲು ತಲೆಯನ್ನು ಎತ್ತುತ್ತದೆ, ನಂತರ ಅವರು ಬೆಳೆದು ಕೂರಲು ಕಲಿಯುತ್ತಾರೆ, ಅಂತಿಮವಾಗಿ